ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಕನ್ನಡದ ನಾಡು, ನುಡಿ, ನೆಲ, ಜಲ, ಭಾಷೆ, ಸಂಸ್ಕೃತಿಯ ಉಳಿವಿಗಾಗಿ ಸದಾ ಮುಂಚೂಣಿಯಲ್ಲಿ ಹೋರಾಟ ಮಾಡುವಂತಹ ಕನ್ನಡದ ಕಟ್ಟಾಳು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿ ನಾರಾಯಣಗೌಡರ ಮನದಾಳದ ಮಾತು. ಅಜಾತ ಶತ್ರು, ಅಭಿವೃದ್ಧಿಯ ಅಧಿಕಾರ, ದಿವಂಗತ ಎಸ್.ಎಂ. ಕೃಷ್ಣ ಅವರ ಕರ್ನಾಟಕದ ಹಿರಿಮೆಯನ್ನು ಪ್ರಪಂಚಕ್ಕೆ ಸಾರಿದ ಮಾಜಿ ಮುಖ್ಯಮಂತ್ರಿ, ಮಹಾರಾಷ್ಟ್ರದ ಮಾಜಿ ರಾಜ್ಯಪಾಲರು ಹಾಗೂ ಕೇಂದ್ರ ವಿದೇಶಾಂಗ ಸಚಿವರು ದಿವಂಗತ ಎಸ್.ಎಂ. ಕೃಷ್ಣ ಅವರ ಬಗ್ಗೆ ಕೊಂಚ ಮೆಲುಕು ಹಾಕಿರುವ ವಿಡಿಯೋ ತುಣುಕು ನಾರಾಯಣಗೌಡರ ಮಾತಿನಲ್ಲಿ ಕೇಳೋಣ. ವರದಿಗಾರರು ಮೊಹಮ್ಮದ್ ರಫಿ, ವಿಜಯನಗರ ಜಿಲ್ಲೆ. ನಮಸ್ಕಾರ ಕನ್ನಡಿಗರೇ. ಕರ್ನಾಟಕ ಕಂಡಂತ ಒಬ್ಬ ಈ ನೆಲದ ಅಪ್ಪಟ ಕನ್ನಡದ ಪ್ರತಿಭೆ, ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಜನಿಸಿದ ಎಸ್.ಎಂ. ಕೃಷ್ಣ ಅವರು ಕರ್ನಾಟಕದ ಭೂಪಟದಲ್ಲ, ಭಾರತದ ಭೂಪಟದಲ್ಲ, ವಿಶ್ವದ ಭೂಪಟದಲ್ಲಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಒಂದು ವಿಶ್ವದ ನಗರಿಗಳಲ್ಲಿ ಒಂದು ನಮ್ಮ ಬೆಂಗಳೂರು ಅಂತ ತೋರಿಸ್ಕೊಟ್ಟವರು ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು. ಯಾವ ಆರ್ಥಿಕವಾದ ಮೂಲ ಅಂತ ಹೇಳ್ತೀವೋ 65-70% ಬೆಂಗಳೂರು ಒಂದು ಕರ್ನಾಟಕದ ಆರ್ಥಿಕ ಮೂಲ ಅಂತ ಹೇಳ್ತೀವಲ್ಲ, ಅದರ ಬುನಾದಿಯೇ ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು. ಯಾವ ಬೆಂಗಳೂರು IT ಸಿಟಿ, ಸಿಲಿಕಾನ್ ಸಿಟಿ, ಬೆಂಗಳೂರು ವಿಶ್ವದ ಸ್ವರ್ಗ ಅಂತ ಹೇಳಿ ಕರೆಸ್ಕೊಳ್ಳುವ ಬೆಂಗಳೂರನ್ನ ವಿಶ್ವದ ಜನಕ್ಕೆ ಪರಿಚಯಿಸಿದವರು ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು. ನಾನು ಕಂಡಂಥ ಎಸ್.ಎಂ. ಕೃಷ್ಣ ಅವರು ಹೋರಾಟದ ಹಾದಿಯಲ್ಲಿ, ಚಳುವಳಿಯ ಹಾದಿಯಲ್ಲಿ ನಾನು ಕಂಡಂಥ ಎಸ್.ಎಂ. ಕೃಷ್ಣ ಅವರು. ಅಂದಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು. ಅಂದು ಅವರಿಗೆ ಎದುರಾದಂಥ ಯಾರೂ ಊಹಿಸದ ಕಠಿಣವಾದಂಥ ಸಮಸ್ಯೆಗಳು ಎಸ್.ಎಂ. ಕೃಷ್ಣ ಅವರಿಗೆ ಎದುರಾಗ್ತವೆ. ಒಂದು ಕಡೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ, ಮತ್ತೊಂದು ಕಡೆ ಭುಗಿಲೆದ್ದ ಕಾವೇರಿ ವಿಚಾರ, ಮತ್ತೊಂದು ಕಡೆ ನಾಗಪ್ಪನವರ ಹತ್ಯೆ. ಇಂಥ ಎಲ್ಲ ಸಮಸ್ಯೆಗಳು ಎದುರಾದಾಗ ಎಲ್ಲೂ ಸಂಘರ್ಷಕ್ಕೆ ಆದಿ ಮಾಡಿಕೊಡದೆ ಭಾರಿ ಸಲೀಸಾಗಿ ಸರಳವಾಗಿ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೊಟ್ಟವರು ಅಂದರೆ ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು. ಆಗ ಕರ್ನಾಟಕ ರಕ್ಷಣಾ ವೇದಿಕೆ ಭಾರಿ ದೊಡ್ಡ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿರುತ್ತೆ. ಅಂದು ಎಸ್.ಎಂ. ಕೃಷ್ಣ ಅವರು ಅವತ್ತು ನಾವು ಆ ಚಳುವಳಿಯಲ್ಲಿ ಕರ್ನಾಟಕದ ಸಮಸ್ಯೆಗಳು ಇದಕ್ಕೆ ಪರಿಹಾರ ಸಿಗಬೇಕು ಅಂತ ಹೇಳಿ, ಅದು ಕಾವೇರಿಯ ವಿಚಾರದ ಇರಬಹುದು, ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತೆ ಕರ್ನಾಟಕಕ್ಕೆ ಕರೆತರಬೇಕು, ಒಂದು ಸಣ್ಣ ಹಾನಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಆಗಬಾರ್ದು, ಒಂದು ಹನಿ ನೀರು ಕಾವೇರಿ ನೀರು ತಮಿಳುನಾಡು ತಲುಪಬಾರ್ದು ಅಂತ ಹೇಳಿ ವೀರಪ್ಪನ್ನ ಬಂಧಿಸಿ ಅವನ್ನ ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿ ದೊಡ್ಡ ಹೋರಾಟಕ್ಕೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಅವತ್ತು ನನ್ನ ಮತ್ತು ನನ್ನ ಮುಖಂಡರುಗಳನ್ನ ಬಂಧಿಸಿ ಒಮ್ಮೆ ಬೆಂಗಳೂರು ಜೈಲು 1 ತಿಂಗಳ ಕಾಲ, ಮತ್ತೊಮ್ಮೆ ಬಳ್ಳಾರಿ ಜೈಲು, ಮತ್ತೊಮ್ಮೆ ಬೆಂಗಳೂರು ಜೈಲಿನಲ್ಲಿ ಇಟ್ಟು ನಮ್ಮ ಆರ್ಭಟವನ್ನು ತಡೆಯಕ್ಕಾಗದೆ ಬೆಳಗಾಂ ಜೈಲಿಗೆ ಕಳಿಸ್ತಂಥದ್ದು ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು. ಇದರ ಮಧ್ಯೆ ನಾನು ಕಂಡಂಥ ಎಸ್.ಎಂ. ಕೃಷ್ಣ ಅವರು ಅನ್ನುವ ಮಾತು ಯಾಕೆ ಅನ್ನೋದಾದರೆ, ನಿಮ್ಮನ್ನು ಬಂಧಿಸಿದ್ರು, ಜೈಲಿಗೆ ಕಳಿಸಿದ್ರು ಅನ್ನೋದು ಒಂದು ಕಡೆ ಆದರೆ, ನಾನು ಕೃಷ್ಣ ಅವರಿಗೆ ಅವಾಗಾಗ ತಮಾಷೆಗೆ ಒಂದು ಮಾತು ಹೇಳ್ತಾ ಇದ್ದೆ. ಕೃಷ್ಣ ಅವರೇ, ನಮ್ಮನ್ನು ಬೆಳಗಾಂ ಜೈಲು, ಬಳ್ಳಾರಿ ಜೈಲು, ಬೆಂಗಳೂರು ಜೈಲಿಗೆ ಕಳಿಸಿರಿ, ಒಮ್ಮೆ ನನಗೆ ಅಂಡಮಾನ್ ಜೈಲು ನೋಡಬೇಕು, ಅಲ್ಲಿಗೂ ಕಳಿಸ್ಬಿಡಿ ಅಂತೇಳಿ ತಮಾಷೆಗೆ ಕೃಷ್ಣ ಅವ್ರ ಹತ್ರ ಮಾತಾಡ್ತಾ ಇದ್ದೆ.
ಒಂದಿನ ಇಷ್ಟೆಲ್ಲ ಚಳುವಳಿಯ ಮಧ್ಯ ಎಸ್ ಎಂ ಕೃಷ್ಣ ಅವರು ಅವ್ರ ಮನೆಗೆ ಕರೆಸ್ಕೊಂಡು ಗಟ್ಟಿಯಾಗಿ ತಪ್ಪಿಕೊಂಡು, ಇಲ್ಲ, ಈ ನಾಡಿಗೆ ನಿನ್ನಂಥ ಒಬ್ಬ ಎದೆಗಾರಿಕೆಯ ಯುವಕ ಬೇಕು. ಕನ್ನಡದ ನಾಡು ನುಡಿ ನೆಲ ಜಲ ಬಂದಾಗ ಯಾವುದೇ ಸರ್ಕಾರ ಇರಲಿ, ನೀನು ಹೆದರಬೇಡ, ಅಂಜಬೇಡ. ನೀನು ಜೈಲಿಗೆ ಹೋಗಿದೀಯಾ, ಬಂದಿದೀಯಾ, ಆದರೂ ನಿನ್ನ ಎದೆಗಾರಿಕೆಯನ್ನು ನೋಡಿದಾಗ ನಿನ್ನಂಥ ಒಬ್ಬ ಹೋರಾಟಗಾರ ಈ ನಾಡಿಗೆ ಬೇಕು ಅಂತ ಹೇಳಿ ಸುಮಾರು 10-15 ನಿಮಿಷ ನನ್ನ ಬಗ್ಗೆ ಗುಣಗಾನವನ್ನು ಮಾಡಿದಂಥವರು ಅವತ್ತು ಎಸ್ ಎಂ ಕೃಷ್ಣ ಅವರು. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.